ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ನಡೀತಾ ಇದ್ದು ಕುಮಾರಸ್ವಾಮಿ ಲೇಔಟ್ನಿಂದ YRC ಕಡೆ ಹೊರಟಿತ್ತು. ಸಂಜೆ 4 ಗಂಟೆ ಸುಮಾರಿಗೆ ಗಲಾಟೆ ಆಗ್ತಾ ಇದೆ ಅಂತ ಕರೆ ಬಂತು. ಗಲಾಟೆಗೆ ಸಂಬಂಧಪಟ್ಟಂತೆ CCTV ಪರಿಶೀಲನೆ ಮಾಡ್ತಾ ಇದ್ದೇವೆ ಅಂತ ಬೆಂಗಳೂರು ದಕ್ಷಿಣ ವಿಭಾಗದ DCP ವಂಶಿಕೃಷ್ಣ ಹೇಳಿದ್ದಾರೆ. 2 ಕಡೆಯವರಿಂದ ದೂರುಗಳನ್ನು ಪಡೆದುಕೊಳ್ಳುತ್ತಿದ್ದೇವೆ. ಓರ್ವ ಯುವಕನಿಗೆ ಗಾಯ ಆಗಿದೆ, ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೇವೆ ಅಂತ ಹೇಳಿದರು. ಈದ್ ಮಿಲಾದ್ ಮೆರವಣಿಗೆ ವೇಳೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವನಗುಡಿ ಠಾಣೆಗೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ದೂರು ನೀಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿ ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ಪುನೀತ್ ಕೆರೆಹಳ್ಳಿ ಮತ್ತು ಬೆಂಬಲಿಗರ ವಿರುದ್ಧ ದೂರು ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅಬ್ದುಲ್ ರಜಾಕ್, ನಾವು ಪ್ರತಿ ವರ್ಷವೂ ಪೊಲೀಸರಿಂದ ಪರ್ಮಿಷನ್ ತಗೊಂಡು ಮೆರವಣಿಗೆ ಮಾಡ್ತೀವಿ, ಆದ್ರೆ ಉದ್ದೇಶಪೂರ್ವಕವಾಗಿ ಪುನೀತ್ ಕೆರೆಹಳ್ಳಿ ಗಲಾಟೆ ಮಾಡಿದ್ದಾನೆ ಅಂತ ಕಿಡಿಕಾರಿದ್ರು. ಯಾವ ಕಾರಣಕ್ಕೆ ಇವನು ಮಾಡ್ತಿದ್ದಾನೋ ಅದು ನನಗೆ ಅರ್ಥ ಆಗ್ತಿಲ್ಲ. ಮಧ್ಯ ಬಂದ್ಬಿಟ್ಟು ನಿಮ್ಮ ಹತ್ರ ಪರ್ಮಿಷನ್ ಇದೆಯಾ, ನೀವು ಯಾರು, ಇಲ್ಲಿಂದ ಕಳಿಸ್ಬಿಡ್ತೀವಿ, ನಮ್ಮ ರಾಜ್ಯದಲ್ಲಿ ಇದೆಲ್ಲ ಸಹಿಸ್ಕೊಳ್ಳೋಕ್ಕಾಗಲ್ಲ, ಪೊಲೀಸ್ ಪರ್ಮಿಷನ್ ಇದೆಯಾ, ಇವನು ಯಾರು ಕೇಳಕ್ಕೆ ಪೊಲೀಸ್ ಪರ್ಮಿಷನ್ನು? ವಿಪಕ್ಷಗಳಿಗೆ ಬಡವರು ಮತ್ತು ನೀರಾವರಿ ಬಗ್ಗೆ ಆಸಕ್ತಿ ಇಲ್ಲ, ಅವರಿಗೆ ಬಿಜೆಪಿ ಜೆಡಿಎಸ್ನವರಿಗೆ ರಾಜಕೀಯ ಮಾಡಬೇಕು ಅಂತ ಸಿಎಂ DK ಶಿವಕುಮಾರ್ ಹೇಳಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿಕೆ ವೈಯಕ್ತಿಕವಾಗಿ ಬರಗಾಲಕ್ಕೆ ತಾಲೂಕು ಸೇರಿಸಬೇಕು ಅಂತಿಲ್ಲ. ಇವತ್ತು ನಾಳೆ DCM ಬರಪೀಡಿತ ತಾಲೂಕು ಘೋಷಿಸುತ್ತಾರೆ. ಕುಡಿಯುವ ನೀರಿಗೆ 1 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದೇವೆ, ಜಿಲ್ಲಾಧಿಕಾರಿಗಳ ಅಕೌಂಟ್ನಲ್ಲಿ ಹಣ ಮೀಸಲಿಟ್ಟಿದ್ದೇವೆ ಎಂದರು. ನೈಸ್ ರಸ್ತೆ ಟೇಕ್ ಓವರ್ ಮಾಡೋದಕ್ಕೆ HDK ಮುಂದಾಗಿರಬಹುದು. HD ಕುಮಾರಸ್ವಾಮಿ ಅವರೇ ಪ್ರಯತ್ನ ಮಾಡ್ತಾ ಇರಬಹುದು ಅಂತ ಸಿಎಂ DK ಶಿವಕುಮಾರ್ ಹೇಳಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಿಎಂ DK ಶಿವಕುಮಾರ್, ನನ್ನ ಬಗ್ಗೆ ಮಾತನಾಡಿದ್ರೇನೆ ಕುಮಾರಸ್ವಾಮಿಯವರಿಗೆ ಕಿಮ್ಮತ್ತು, ನನ್ನ ಬಗ್ಗೆ ಮಾತನಾಡದಿದ್ರೆ ನಿದ್ದೆ ಬರಲ್ಲ, ಅದಕ್ಕೆ ನೆನಪಿಸಿಕೊಳ್ತಾರೆ ಅಂತ ಕಿಡಿಕಾರಿದ್ರು. ಲಾಲ್ಬಾಗ್ನಲ್ಲಿ ಒಳಗಡೆ ಸುರಂಗ ರಸ್ತೆ ಹೋಗುತ್ತೆ ಅಷ್ಟೇ, ಲಾಲ್ಬಾಗ್ ಉದ್ಯಾನವನಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಸಿಎಂ DKಶಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ 6 ಟ್ರೀ ಪಾರ್ಕ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೇವೆ. 6 ದೊಡ್ಡ ಟ್ಯಾಂಕ್ ಗುರುತಿಸಿ ಸದಾ ನೀರು ಹೀರುವಂತೆ ಗಮನ ಹರಿಸಿದ್ದೇವೆ. ಅದನ್ನು ನೋಡಿಕೊಳ್ಳೋದಕ್ಕೆ ಒಂದು ಕಮಿಟಿ ರಚನೆ ಮಾಡುತ್ತೇವೆ. ಯಾವುದೇ ಒತ್ತುವರಿ ಆಗದಂತೆ ನೋಡಿಕೊಳ್ಳಲು ಸೂಚಿಸಿದ್ದೇನೆ. ಎಲ್ಲ ಇಲಾಖೆಗಳಿಗೂ ಮಾರ್ಗದರ್ಶನ ಮಾಡಿದ್ದೇನೆ ಎಂದರು. ಸಿಎಂ DK ಶಿವಕುಮಾರ್ ನಿನ್ನೆ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶಾಸಕರ ಜೊತೆ ಸಿಎಂ ಸಭೆ ನಡೆಸಿದ್ರು. ಸಿಎಂ ನೇತೃತ್ವದ ಸಭೆಗೆ ಶಾಸಕರಾದ ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಗೈರಾಗಿದ್ರು. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಶಾಸಕರು ಅಸಮಾಧಾನಗೊಂಡಿದ್ರು. ಸಿಎಂ ಆಹ್ವಾನಿಸಿದ್ದ ಸಭೆಯಿಂದ ಅಂತರ ಕಾಯ್ದುಕೊಂಡಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ವಿದ್ಯಾರ್ಥಿಗಳ ಸಮಸ್ಯೆ ಮತ್ತು ಶಿಕ್ಷಣ ಸುಧಾರಣೆಗೆ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದ್ದು ಸಂಪುಟ ಉಪಸಮಿತಿ ರಚನೆ ಮಾಡಿದೆ. ಆರೋಗ್ಯ ಸಚಿವ UT ಖಾದರ್ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿದೆ. ವಿದ್ಯಾರ್ಥಿ ಸಮಸ್ಯೆಗಳ ಕುರಿತು ಸಂಪುಟ ಉಪಸಮಿತಿ ವೇದಿಕೆ ನೀಡಲಿದೆ. ಸಚಿವ ಸಂಪುಟದ ಉಪಸಮಿತಿ ಸದಸ್ಯರಾಗಿ ಬಸವರಾಜ ರಾಯರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಶರಣಪ್ರಕಾಶ್ ಪಾಟೀಲ್, ಮಧು ಬಂಗಾರಪ್ಪ ಇರಲಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಅಕ್ರಮಗಳಿಗೆ ಕಡಿವಾಣ ಹಾಕುವುದು, ಪರೀಕ್ಷೆ ಮತ್ತು ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಶಿಕ್ಷಣ ಶುಲ್ಕ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿಧಿಸುವ ಶುಲ್ಕ ನಿಯಂತ್ರಣ ಮಾಡುವುದು ಈ ಉಪಸಮಿತಿಯ ಕೆಲಸವಾಗಿರಲಿದೆ. ವಿಧಾನಸೌಧದಲ್ಲಿ ಇವತ್ತು ರಾಜ್ಯದ ಬರದ ಪರಿಸ್ಥಿತಿ ಕುರಿತು DCM ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ನೀಡಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬರಪೀಡಿತ ತಾಲೂಕುಗಳ ಬಗ್ಗೆ ಪರಮೇಶ್ವರ್ ಮಾಹಿತಿ ನೀಡಲಿದ್ದಾರೆ. ಬರ ನಿರ್ವಹಣೆ ಸಂಬಂಧ ರಾಜ್ಯ ಸರ್ಕಾರ ಕೈಗೊಳ್ಳುವ ಪರಿಹಾರ ಕಾರ್ಯಗಳು, ಕೇಂದ್ರಕ್ಕೆ ರಾಜ್ಯ ಸರ್ಕಾರದ ಮನವಿ ಕುರಿತು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ.